ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಹಾಗೆ ಸಿಂಪಲ್ ಆಗಿ ಆಲೂ ರವೆ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ಸಂಜೆ ಟೈಮು, ಟೀ ಟೈಮ್ಗೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ದಿಢೀರಂತ ಮಾಡ್ಕೊಡ್ಬಹುದಾದಂಥ ಸಿಂಪಲ್ ಆಗಿರೋಂಥ ಐಟಮು. ಈವ್ನಿಂಗ್ ಸ್ನಾಕ್ಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತಲ್ವಾ? ಬನ್ನಿ ತಡೆ ಮಾಡ್ದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ 1.5 ಬೌಲ್ನಷ್ಟು ಮೀಡಿಯಂ ರವೆನ ಹಾಕೊತಾ ಇದ್ದೀನಿ. ಈ ತರ ರವೆ ಮತ್ತೆ ಆಲೂಗಡ್ಡೆ ಉಪಯೋಗಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟು ಆಗಿರುತ್ತೆ, ಹಾಗೆ ಗರಿಗರಿಯಾಗೂ ಬರುತ್ತೆ. ರವೆ ಹಾಕೊಂಡಿದ್ದಾದ್ಮೇಲೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಜೊತೆಗೆ ಖಾರಕ್ಕೆ ತಕ್ಕಂಗೆ 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವೇನಾದ್ರೂ ಖಾರ ಜಾಸ್ತಿ ತಿನ್ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಜೊತೆಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ನ ಹಾಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಅಂತ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಕಾಯಿ ತುರಿ ಸ್ವಲ್ಪ ಹಾಕೊಂತ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪು. ಇವಾಗ ಇದಿಷ್ಟನ್ನು ಜೊತೆಗೆ ಬೇಯಿಸ್ಕೊಂಡಿರೋ ಅಂತ ಆಲೂಗಡ್ಡೆನ ಹಾಕೊಂತ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನ ಇದ್ರ ಜೊತೆ ಕಲ್ಸ್ಕೊಬೇಕಾಗುತ್ತೆ. ನಾನಿಲ್ಲಿ ಆಲೂಗಡ್ಡೆ ಕಲ್ಸ್ಕೊಳ್ಳೋದು ಅದು ಒಂದು ಏನೋ ಐಟಮ್ ಬರುತ್ತೆ ನೋಡಿ, ಆ ಥರದ್ದು ನಾನು ತೊಗೊಂಡಿಲ್ಲ. ಹಾಗಾಗಿ ನೀರು ಕಪ್ಪು ಬರುತ್ತಲ್ವ, ಅದರಲ್ಲೇ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಹಾಕೊಂಡ್ಮೇಲೆ ಎಲ್ಲಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದ್ಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಯಾವುದೇ ಸೋಡಾ ಕೂಡ ನಾನು ಹಾಕೊಂತಾ ಇಲ್ಲ, ಯಾಕಂದ್ರೆ ಇಲ್ಲಿ ಅಕ್ಕಿ ಹಿಟ್ಟು ಮತ್ತೆ ರವೆ ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಹಾಗೆ ರವೆನೂ ಅಷ್ಟೇ ಗರಿ ಗರಿಯಾಗಿ ಬರುತ್ತೆ. ಈರುಳ್ಳಿ ಮತ್ತೆ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ನಾವು ಉಂಡೆ ಕಟ್ಟೋದು ಬರೋ ತರ ಸಾಕು. ಅಷ್ಟು ಉಂಡೆ ಕಟ್ಟಕ್ಕೆ ಎಷ್ಟು ಹದ ಬೇಕು ಅಷ್ಟಕ್ಕೆ ಮಾತ್ರ ನೀಟಾಗಿ ಕಲ್ಸ್ಕೊಂಡು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಬೇಕು. ನೋಡಿ, ಕರೆಕ್ಟಾಗಿ ಉಂಡೆ ರೆಡಿ ಆಗಿದೆ. ಇವಾಗ ಎಣ್ಣೆ ಕಾದಿದ್ಯಾ ನೋಡೋಣ ಬನ್ನಿ. ಎಣ್ಣೆ ಕಾದು ರೆಡಿ ಆಗಿದೆ. ಈಗ ಉಂಡೆಗಳನ್ನ ಒಂದೊಂದಾಗೆ ಬಿಡ್ತಾ ಬರೋಣ. ಎಷ್ಟು ಸಿಂಪಲ್ ಅಂದ್ರೆ ತುಂಬಾನೇ ಸಿಂಪಲ್ ಆಗ್ಬಿಡುತ್ತೆ, ಹಾಗೆ ಗರಿಗರಿಯಾಗೂ ಕೂಡ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ರುಚಿ ಹೇಗ್ ಬಂತು ಅಂತ ಕಮೆಂಟ್ಸ್ ಅಲ್ಲಿ ಹಾಕ್ಬೇಕು. ಆದ್ರೆ ಬಿಸಿಲೇ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ತರ ಎಣ್ಣೆನಲ್ಲಿ ಹಾಕೊಂಡಾದ್ಮೇಲೆ ಉಲ್ಟಾ ಮಾಡ್ತಾನೆ ಬೇಯಿಸ್ಕೊಬೇಕು, ಯಾಕಂದ್ರೆ ಒಂದೇ ಕಡೆ ಬೇಯಬಾರ್ದಲ್ವಾ. ಹಾಗಾಗಿ ವಾವ್, ಕಲರ್ ಅಂತೂ ಸೂಪರ್ ಆಗಿದೆ. ನೋಡಿ, ನಾವು ಅಲ್ಲಿ ರವೆ ಹಾಕಿರೋದ್ರಿಂದ ಮೇಲ್ಗಡೆ ಅದು ರವೆ ಎದ್ದು ಕಾಣಿಸ್ತಾ ಇರುತ್ತಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ರವೆ ಆಲೂ ಬೋಂಡ. ನೀವೊಂದ್ಸಲ ಟ್ರೈ ಮಾಡಿ ಈ ವಿಧಾನದಲ್ಲಿ. ರುಚಿ ಹೇಗ್ ಬರುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್ಸು ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.